ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವೃತ್ತಿ ನೌಕರ ಸಂಘ ಬಾಗಲಕೋಟೆ ತಾಲೂಕು ಸಮಿತಿ ಮುಧೋಳ ವತಿಯಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಆಗಿ ನೂತನವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪಾಟೀಲ್ ಸರ್ ಅವರಿಗೆ ನಮ್ಮ ಮುಧೋಳ ತಾಲೂಕಿನ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ವೃತ್ತಿ ನೌಕರ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದೀವಿ. ಸಾಹೇಬರ ಸನ್ಮಾನವನ್ನು ಸ್ವೀಕರಿಸಿದಾಗಲೇ ನಿಮ್ಮ ಸಂಪೂರ್ಣ ನೀವೆಲ್ಲರೂ ಕೂಡ ನಮ್ಮ ಕುಟುಂಬದ ಸದಸ್ಯರು ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಈ ಒಂದು ಇಲಾಖೆಯಲ್ಲಿ ಏನು ಕೆಲಸವನ್ನು ಇಲ್ಲಿವರೆಗೆ ಮಾಡಿದರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಮವಹಿಸಿ ಇಲಾಖೆಗೆ ತಾವೆಲ್ಲರೂ ಕೂಡ ನಮ್ಮ ಸಿಬ್ಬಂದಿಯವರು ಮಾಡ್ತಾರೆ ಅಂತೇಳಿ ಮಾನ್ಯ ಸಾಹೇಬರಿಗೆ ಗಮನಕ್ಕೆ ತರುತ್ತೆ. ನಮ್ಮ ನೌಕರರಿಗೆ ಸಿಗ್ತಕ್ಕಂಥ ವೇತನ ಆಗಿರ್ಬೋದು, PF, SI ಕೊಡ್ತಕ್ಕಂಥ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ತಾವು ಪ್ರಾಮಾಣಿಕವಾಗಿ ಕೊಡ್ತಿರೋಂಥ ವಿಶ್ವಾಸವನ್ನು ಇಟ್ಕೊಂಡು ಈ ಒಂದು ನಮ್ಮ ಒಂದು ಮಾತಿಗೆ ಹೋಗ್ಬಿಟ್ಟು ಸನ್ಮಾನವನ್ನು ಸ್ವೀಕರಿಸಿದಂಥ ಮಾನ್ಯ ಮುಧೋಳ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಪಾಟೀಲ್ ಸರ್ ಅವರಿಗೆ ನಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ಮುಧೋಳ ತಾಲೂಕು ಸಮಿತಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿದೆ. ಸಮಾಜ ಕಲ್ಯಾಣ ಇಲಾಖೆಯ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ಸ್ವಾಗತಿಸುತ್ತಾ, ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರ ಸಂಪನ್ಮೂಲದಿಂದ ಅಡುಗೆಯವರು, ಅಡುಗೆ ಸಹಾಯಕರು, ಬೆರಳಚ್ಚಗಾರರು, ಜವಾನರು ಅನೇಕ ಹುದ್ದೆಗಳಲ್ಲಿ ತಾವು ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ನಾನು ಈ ಮುಧೋಳ ತಾಲೂಕಿಗೆ ಸಹಾಯಕ ನಿರ್ದೇಶಕರಂತೇಳಿ 3/7/2025 ಹಾಜರಾಗಿದ್ದು, ಇಲ್ಲಿರ್ತಕ್ಕಂತಹ ಒಂದು ಹೊರ ಸಂಪನ್ಮೂಲ ಸಿಬ್ಬಂದಿಯಲ್ಲಿ 80% ಈ ಮೊದಲು 2018ರಲ್ಲಿ ಇಲ್ಲಿದ್ದಾಗ ಆ ಸಿಬ್ಬಂದಿಗಳನ್ನ ಮುಂದುವರೆದಿದ್ದಾರೆ. ಮತ್ತು ಈ ಹೊಸದಾಗಿ ಹೆಚ್ಚಿಗೆ ವಸತಿ ನಿಲಯ ಆದಂಥ ವಸತಿ ನಿಲಯದಲ್ಲಿ ಅನೇಕ ಸಿಬ್ಬಂದಿಗಳನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಇವರೇನು ನಮ್ಮಲ್ಲಿ ಕಾಯಮ ಹೊರ ಸಂಪನ್ಮೂಲ ಅನ್ನುವಂಥ ಒಂದು ಭೇದ ಭಾವಿಲ್ಲ. ಎಲ್ಲರೂ ಇವರು ಏನಪ್ಪ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಇವರು. ಈಗ ಎಲ್ಲ ನಮ್ಮ ಮುಧೋಳ ತಾಲೂಕಿನಲ್ಲಿ ಇರ್ತಕ್ಕಂಥ 17 ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಎಲ್ಲ ಅಡುಗೆಯವರು, ಅಡುಗೆ ಸಹಾಯಕರು ಎಲ್ಲರ ಜೊತೆ ಮಾತನಾಡಿ ಮತ್ತು ಅವ್ರು ಮಾಡಿದಂಥ ಅಡುಗೆಯನ್ನು ಊಟ ಮಾಡಿ ಬಂದಿದ್ದೀನಿ. ನಾನು ಉಪಹಾರ ಟೈಮ್ದಲ್ಲಿ ಉಪಹಾರ ಮಾಡಿದ್ದೀನಿ, ಊಟದ ಟೈಮ್ದಲ್ಲಿ ಊಟ ಮಾಡಿದ್ದೀನಿ. ಒಳ್ಳೆಯ ರುಚಿಕಟ್ಟಾದಂಥ ಅಡುಗೆಗಳನ್ನು ಅವರು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕಾರ್ಯಾಲಯ ಸಿಬ್ಬಂದಿಗಳಿಗೂ ಒಂದು ಏನು ಸೂಚನೆ ಕೊಟ್ಟಿದ್ದೀನಿ ಅಂದರೆ, ನಿಗದಿತ ಸಮಯದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳ ಪಗಾರ ಆಗಬೇಕು. ಅವ್ರಿಗೆ ಕಟಾವಾಗುವಂಥ EPF, SI ಏನೈತಲ್ಲ ಅದನ್ನು ನಿಗದಿತ ಸಮಯದೊಳಗೆ ಆಗುವಂಗೆ ಮೇಗಾ ಸರ್ವಿಸ್ ಅವರಿಗೂ ನೀವು ತಿಳಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯಾಲಯ ಸಿಬ್ಬಂದಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ನೀವೆಲ್ಲರೂ ನಿಮ್ಮ ಏನೋ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳು ಇದ್ದು ಅಂದರೆ ಏನೋ ಇದ್ದು ಅಂದರೂ ನಮ್ಮ ಮುಂದೆ ಹಂಚ್ಕೋರಿ. ನೀವು ನಿಮ್ಮ ಜೊತೆ ಯಾವಾಗಿದ್ದರೂ ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ನಮ್ಮ ಸಮಾಜ ಕಲ್ಯಾಣ ಕುಟುಂಬದ ಸದಸ್ಯರಂತೆ ನಾನು ಸ್ವೀಕಾರ ಮಾಡ್ತೀನಿ.